ಹನುಮಂತ ಅವರದ್ದು ತುಂಬನೇ ಸಣ್ಣ ಕುಟುಂಬ, ಬಡ ಕುಟುಂಬ, ಊರಿನಲ್ಲಿರುವಂಥದ್ದು ಹನುಮಂತ ಲಮಾಣಿ ಅಂತ. ಇವರು ಮೂಲತಃ ಲಮಾಣಿ ಜಾತಿ. ಸೊ ತುಂಬಾ ಅದ್ಭುತವಾಗಿ ಬಿಗ್ ಬಾಸ್ನಲ್ಲಿ ಗೆದ್ದಿದ್ರು. ಒಳ್ಳೊಳ್ಳೆ ಅವಕಾಶಗಳು ಕೂಡ ಸಿಕ್ತು, ಹಾಡನ್ನು ಸಹ ಆಡಿದ್ರು. ಜಾಸ್ತಿ ಇವರು ಊರಿನಲ್ಲಿ ಇರೋಕ್ಕೆ ಇಷ್ಟಪಡ್ತಾರೆ. ಕೆಲಸಗಳಿದ್ದಂಥ ಟೈಮ್ನಲ್ಲಿ ಇವರು ಬೆಂಗಳೂರಿಗೆ ಬರ್ತಾರೆ. ಅದು ಬಿಟ್ಟರೆ ತಾಯಿಯೊಟ್ಟಿಗೆ ತಂದೆಯೊಟ್ಟಿಗೆ ಸಮಯವನ್ನು ಕಳೀತಾರೆ, ಕುರಿಯನ್ನು ಕಾಯುತ್ತಾರೆ. ಸೊ ಇವರ ಸಮುದಾಯದವರನ್ನೇ ಮದುವೆ ಆಗೋಕ್ಕೆ ಅವ್ರಿಗೂ ಕೂಡ ಇಷ್ಟ. ಯಾವುದೇ ರೀತಿ ಲವ್ ಸಹ ಏನೂ ಕೂಡ ಮಾಡಿಲ್ಲ. ಇವರ ಮದುವೆನ ನೋಡೋಕ್ಕೆ ಅಭಿಮಾನಿಗಳು ಸಹ ವೆಯ್ಟ್ ಮಾಡ್ತಾರೆ. ಭಾಳಷ್ಟು ರೀತಿಯಲ್ಲಿ ಸುದೀಪ್ ಸರ್ ಕೂಡ ಹೇಳಿದರು, ನಿಮ್ಮ ಮದುವೆಗೆ ಕರೀರಿ, ನಾನು ಕೂಡ ಬರ್ತೀನಿ ಅಂತೆಲ್ಲ ಲಾಸ್ಟ್ ಸೀಸನ್ನಲ್ಲೆಲ್ಲ. ಸೊ ಹೀಗಾಗಿ ಹನುಮಂತನ ಒಂದು ಮದುವೆಗಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾರೆ. ಆಮೇಲೆ ಆಪ್ತ ಸ್ನೇಹಿತ ದೋಸ್ತ ಧನರಾಜ್ ಅವರು ಕೂಡ ಅಷ್ಟೇ, ಅವರು ಕೂಡ ಖಂಡಿತವಾಗಿಯೂ ಕೂಡ ಬರ್ತಾರೆ. ಅತಿ ಬೇಗನೆ ಇವರ ಫ್ಯಾಮಿಲಿಯಲ್ಲಿ ಇವರ ತಾಯಿಯೂ ಸಹ ಹುಡುಕುತ್ತಿದ್ದಾರೆ. ಕಾದು ನೋಡೋಣ ಯಾವ ರೀತಿ ಹೇಗೆ ಮದುವೆ ಆಗ್ತಾರೆ. ಇವರ ಸಂಪ್ರದಾಯವೇ ತುಂಬಾ ವಿಭಿನ್ನವಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರೂ ಸಹ ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಹನುಮಂತ ಅವರ ಹಾಡುಗಳಾಗಿರ್ಬೋದು, ಅವರು ಮಾತನಾಡುವಂಥ ವಿಷಯದಲ್ಲಿ ತುಂಬಾ ಮುಗ್ಧತೆ ಇರುವಂಥವ್ರು, ಮತ್ತು ತುಂಬಾ ಸಿಂಪಲ್, ಯಾವಾಗಲೂ ಪಂಚೆ ಹಿಡ್ಕೊಂಡು ಇರ್ತಾರೆ, ಪ್ಯಾಂಟ್ ಹಾಕಿದ್ದು ತುಂಬ ಕಡಿಮೆ. ಸೊ ಈ ರೀತಿ ಇರುವಂಥ ಒಂದು ಹನುಮಂತ ಅವರ ಮದುವೆನ ನೋಡೋಕ್ಕೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದಾರೆ. ನೋಡೋಣ, ತಪ್ಪದೆ ಎಲ್ಲರೂ ಕೂಡ ಹನುಮಂತ ಅವರಿಗೆ ವಿಶ್ ಮಾಡಿ ಅವರ ಕುಟುಂಬ ಚೆನ್ನಾಗಿರಲಿ ಎಂದು.